ಬಿಗ್ ಬಾಸ್ ಖ್ಯಾತಿಯ ಡ್ರೋನ್ ಪ್ರತಾಪ್ ಮತ್ತೊಮ್ಮೆ ಎಡವಟ್ಟು ಮಾಡಿಕೊಂಡು ಸೆರೆಮನೆ ಸೇರಿದ್ದಾನೆ. ಕೃಷಿ ಹೊಂಡದಲ್ಲಿ ಸೋಡಿಯಂ ಬಾಂಬ್ ಪ್ರಯೋಗ ಮಾಡಿ ಜನಾಕ್ರೋಶಕ್ಕೆ ತುತ್ತಾದ ಪ್ರತಾಪ್ ಜೈಲು ಪಾಲಾಗಿದ್ದಾನೆ. ಡ್ರೋನ್ ಪ್ರತಾಪ್ಗೆ ಮಧುಗಿರಿ ಕೋರ್ಟ್ 3 ದಿನ ಪೊಲೀಸ್ ಕಸ್ಟಡಿಗೆ ನೀಡಿ ಆದೇಶವನ್ನು ಹೊರಡಿಸಿದೆ. ಈ ಕುರಿತ ವರದಿ ಇಲ್ಲಿದೆ. ಸೋಡಿಯಂ ಬಾಂಬ್ ಸ್ಫೋಟ, ಡ್ರೋನ್ ಲಾಕ್, ಪೊಲೀಸರ ಅತಿಥಿಯಾದ ಡ್ರೋನ್ ಪ್ರತಾಪ. ಘಟನಾ ಸ್ಥಳದಲ್ಲಿ ಪೊಲೀಸರಿಂದ ಮಹಜರು. ಬಿಗ್ ಬಾಸ್ ಖ್ಯಾತಿಯ ಡ್ರೋನ್ ಪ್ರತಾಪ್ ಮತ್ತೊಮ್ಮೆ ಎಡವಟ್ಟು ಮಾಡಿಕೊಂಡು ಸೆರೆಮನೆ ಸೇರಿದ್ದಾರೆ. ಸೋಡಿಯಂ ಬಾಂಬ್ ಪ್ರಯೋಗ ಮಾಡಿ ಜೈಲು ಪಾಲಾಗಿದ್ದಾನೆ. ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಜನಕಲೋಟಿ ಗ್ರಾಮದ ಫಾರ್ಮ್ ಹೌಸ್ನ ಕೃಷಿ ಹೊಂಡದಲ್ಲಿ ಸೋಡಿಯಂ ಬಾಂಬ್ ಸ್ಫೋಟ ಮಾಡಿದ್ದ ಡ್ರೋನ್ ಪ್ರತಾಪ್ ವ್ಯೂಸ್ ಹುಚ್ಚಿಗಾಗಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದ. ಡ್ರೋನ್ ಪ್ರತಾಪ್ ಹುಚ್ಚಾಟಕ್ಕೆ ಜನಾಕ್ರೋಶ ವ್ಯಕ್ತವಾದ ಬೆನ್ನಲ್ಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸಾರ್ವಜನಿಕ ಸ್ಥಳಗಳಲ್ಲಿ ಅನುಮತಿ ಇಲ್ಲದೆ ಸ್ಫೋಟಿಸುವುದು ಅಕ್ಷಮ್ಯ. ಈ ಹಿನ್ನೆಲೆಯಲ್ಲಿ ಮಿಡಿಗೇಶಿ ಪೊಲೀಸರು ಸುಮೋಟೋ ಕೇಸ್ ದಾಖಲಿಸಿಕೊಂಡಿದ್ದರು. ಬಳಿಕ ಬೆಂಗಳೂರಿನ ಕೊತ್ತೂರಿನ ಡ್ರೋನ್ ಪ್ರತಾಪ್ ನಿವಾಸದಲ್ಲಿ ಆತನನ್ನ ಬಂಧಿಸಿದ್ದಾರೆ. ಬಳಿಕ ಘಟನಾ ಸ್ಥಳಕ್ಕೆ ಪ್ರತಾಪ್ ಕರೆತಂದು ಮಹಜರ್ ಮಾಡಿದ್ದಾರೆ. ಇನ್ನು ಸಾರ್ವಜನಿಕರು ಓಡಾಡುವ ಸ್ಥಳದಲ್ಲಿ ಈ ರೀತಿಯ ಕೃತ್ಯ ಎಸಗಿರುವುದಕ್ಕೆ ಡ್ರೋನ್ ಪ್ರತಾಪ್ ವಿರುದ್ಧ ಸ್ಥಳೀಯರು ನಿಗಿ ಕೆಂಡ ಕಾರಿದ್ದಾರೆ. ಡ್ರೋನ್ ಪ್ರತಾಪ್ಗೆ ಇದೆಲ್ಲ ಬೇಕಿತ್ತಾ ಅಂತ ಪ್ರಶ್ನಿಸಿದ್ದಾರೆ. ಆ ಸೋಡಿಯಂ ಮಾಡಿರೋದು ತಪ್ಪು ಸರ್. ಯಾಕಡೆ ಅಂದರೆ ನಾವೆಲ್ಲ ಹಸು ಹೊಡ್ಕೊಂಡು ಇಲ್ಲಿಗೆ ಬರ್ತೀವಿ ಸರ್. ನಾವು ಹಸು ಹೊಡ್ಕೊ ಬರ್ತಾಯಿದ್ವಿ. NH4 ರೋಡು ಯಾರಿಗಾನ ತೊಂದರೆ ಆದರೆ ಏನು ಸಮಸ್ಯೆ ಆಗುತ್ತೆ ಸರ್. ಡ್ರೋನ್ ಪ್ರತಾಪ್ಗೆ ನನ್ನ ಪ್ರಕಾರ ಕಾನೂನು ಶಿಕ್ಷೆ ಏನಿದ್ರೆ ಅದಾಗಲೇಬೇಕು ಸರ್. 3 ಬಾರಿ ಬಂದಿದ್ದಾರೆ ಸರ್. ಅವ್ರು ಇನ್ಸ್ಟಾಗ್ರಾಮಲ್ಲಿ 2 ಬಾರಿ ಅಕೌಂಟ್ ಹಾಕಿದ್ದಾರೆ. ಇವಾಗ ಹಾಕಿರೋದು ಡಿಲೀಟ್ ಮಾಡಿದ್ದಾರೆ ಸರ್. ಅವರು ಹಿಂದೆ 2 ಬಾರಿ ಬಂದಾಗ ಅವರು ಇವಾಗ ಪೋಸ್ಟ್ ಹಾಕಿದ್ದಾರೆ ನೋಡಿ ಸರ್. ಈ ಕಡೆ ಸೈಟ್ ಇಷ್ಟಿದೆ, ವೈರ್ ಫಿಸ್ಟ್ ಇಷ್ಟಿದೆ, ಮೈನ್ ರೋಡ್ಗಿದೆ ಅಂತ ಹೇಳ್ಬಿಟ್ಟು ಅವರು ಇನ್ಸ್ಟಾಗ್ರಾಮ್ ಪೋಸ್ಟ್ ಹಾಕಿ ಹೊರಟೋಗಿದ್ರು ಸರ್. ಕಂಪ್ನಿ ಮಾಡ್ತಾರೆ ಅಂತ ಹೇಳಿದ್ರು. ಕಂಪ್ನಿಯಿಂದ ನಾವು ಕಂಪ್ನಿ ಅಂದ್ರೆ ಖುಷಿ ವಿಚಾರ ಅಲ್ಲ ಬಿಡು ಅಂತ ನಾವು ಇದ್ ಮಾಡ್ಕೊಂಡಿದ್ವಿ. ಈ ತರ ಸೈಟು ಇನ್ನೊಂದು ಅಂತ ಪಬ್ಲಿಕ್ ಇದ್ ಮಾಡ್ಕೊಬಿಟ್ಟು ಇದ್ ಮಾಡ್ತಿದ್ದಾರೆ. ಮುಂದೆ ಇಂಪ್ರೂವ್ಮೆಂಟ್ ಆಗುತ್ತೆ. ಸೈಟ್ ಮಾರ್ಬೋದು, ಇಷ್ಟ ಎಕರೆ ಅಂತ ಮಾರ್ಬೋದಲ್ಲ. ಜನಕಲೋಟಿಯ ಈ ಫಾರ್ಮ್ ಹೌಸ್ಗೆ ಡ್ರೋನ್ ಪ್ರತಾಪ್ ಈ ಹಿಂದೆಯೂ 2 ಬಾರಿ ಬಂದಿದ್ದಂತೆ. 25 ಎಕರೆ ಪ್ರದೇಶದಲ್ಲಿ ಇರುವ ಫಾರ್ಮ್ ಹೌಸ್ ನಲ್ಲಿ ಸೈಟ್ ಮಾಡಿ ಮಾರಾಟ ಮಾಡಲು ಪ್ರತಾಪ್ ಪ್ರಮೋಟ್ ಮಾಡಿದ್ದಂತೆ. ಈ ಜಾಗದಲ್ಲಿ ಬೃಹತ್ ಕಂಪನಿ ನಿರ್ಮಾಣ ಆಗಲಿದೆ ಅಂತ ಸುಳ್ಳು ಹೇಳಿ ಫಾರ್ಮ್ ಹೌಸ್ ಮಾಡಿದ್ದಾರೆ ಅಂತ ಸ್ಥಳೀಯರು ದೂರಿದ್ದಾರೆ. ಒಂದು ಪ್ರಕರಣದಿಂದ ಡ್ರೋನ್ ಪ್ರತಾಪ್ ಒಂದೊಂದೇ ಅವತಾರಗಳು ಬೆಳಕಿಗೆ ಬರ್ತಾ ಇದ್ದು ಪೊಲೀಸ್ ತನಿಖೆ ಮುಂದುವರೆದಿದೆ. ಸದ್ಯ ಫಾರ್ಮ್ ಹೌಸ್ ಮಾಲೀಕ ಜಿತೇಂದ್ರ, ವಿಡಿಯೋ ಮಾಡಿದವರ ವಿರುದ್ಧವೂ FIR ದಾಖಲಾಗಿದೆ. ಮಂಜುನಾಥ್, ಪಬ್ಲಿಕ್ ಟಿವಿ, ತುಮಕೂರು.